ಇವಾಗ ನೋಡಿ, ಈ ಜ್ಯೋತಿಷ ಯಾವ್ದು ಬೇಸ್ ಆಗಿದೆ ಅಂದ್ರೆ ಟೋಟ್ಲಿ ಕರ್ಮ ಥಿಯರಿ. ಒಬ್ಬ ಮನುಷ್ಯ ನಾವೇನ್ ಹೇಳ್ತೀವಿ, ಜನ್ಮ ಜನ್ಮವಾಗಿ ಆತ್ಮ ಬರ್ತಾ ಇರ್ತವೆ. ಆ ಆತ್ಮ ಬರುವಾಗ ಹೋದ ಜನ್ಮದಲ್ಲಿ ಮಾಡಿರೋದು ಕರ್ಮಗಳು ಇಂದ್ರ ಜನ್ಮ 7 ಜನ್ಮ ಅಂತ ಹೇಳ್ತಾರೆ. ಆ ಜನ್ಮದ ಒಂದೊಂದು ಜನ್ಮದಲ್ಲಿ ಕೂಡಿ ಇಟ್ಕೊಂಡ್ ಬರೋದು ಅದು ಒಂದು ಪ್ರಾಪ್ತ ಕರ್ಮ ಅಂತ ಹೇಳ್ತೀವಿ. ಅದ್ರಲ್ಲಿ ಸ್ವಲ್ಪ ಪಾರ್ಟಿ ಈ ಜನ್ಮದ ಹುಟ್ಟಿರುವಾಗ ಹೋಗಿ ಅನುಭವಿಸಪ್ಪ, ಒಳ್ಳೇದಾಗ್ಲಿ ಕೆಟ್ಟೋದಾಗ್ಲಿ ಅಂತ ಕೊಡ್ತಾರೆ ಪ್ರಪಂಚ ಕರ್ಮ. ಆಮೇಲೆ ಸಂಜಿತ ಕರ್ಮ ಹೇಳ್ತಾರೆ. ಸಂಜಿತ ಕರ್ಮ ಇವ್ರು ಏನ್ ಮಾಡ್ತಾರೋ ಇವ್ರ ಜನರೇಷನ್ ಗೆ ಅನುಭವಿಸಿ ಹೋಗ್ತಾರೆ. ರೈಟಾ? ಸೊ ಸಂಚಿತ ಕರ್ಮ, ಪ್ರಾಪ್ತ ಕರ್ಮ, ಇನ್ನೊಂದು ಯಾವ್ದು ಕರ್ಮಪ್ಪ? ಆಗಾಮಿಗೆ ಕರ್ಮ. ಈ ಆಗಾಮಿಗೆ ಕರ್ಮ ಏನಾಗ್ತದೆ, ಇವಾಗ ಮಾಡೋ ವಿಷಯ, ನಾವು ಮಾಡೋ ವಿಷಯ ನೆಕ್ಸ್ಟ್ ಜನ್ಮಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಸೊ ದ ಕಾಂಬಿನೇಷನ್ ಆಫ್ 3 ಇದು ಮಾಡಿರೋದೇ ನಾವು ಜ್ಯೋತಿಷ್ಯದಲ್ಲಿ, ಆಸ್ಟ್ರಾಲಜಿಯಲ್ಲಿ ಫಾಲೋ ಮಾಡೋ ಟೋಟ್ಲಿ ಕರ್ಮ ಥಿಯರಿ. ಆ ಕರ್ಮ ಯಾವ ತರ ಇದೆ ಅಂದ್ರೆ, ಈ ರಾಶಿ ಅಂತ ಹೇಳ್ತೀವಿ, ಅದು ರಾಶಿ ಮಂಡಲ ಅಂತ ಹೇಳ್ತೀವಿ. ಅದೇನು ರಾಶಿ ಮಂಡಲ? ಈಗ ನಾವು ಹೇಳ್ತಾ ಇರೋದು ಫಸ್ಟ್ ಹೇಳಿರೋ ತರ 7 ಗ್ರಹಗಳಿರ್ತವೆ. ಆ 7 ಗ್ರಹಗಳು ಸೂರ್ಯನೇ ಸುತ್ತಕೊಂಡಿರ್ತವೆ. ನಮ್ ಚಂದ್ರ ಮಾತ್ರ ಭೂಮಿನೇ ಸುತ್ತಕೊಂಡಿದೆ. ಅದಕ್ಕೆ ಅಮ್ಮ ಗ್ರಹ ಅಂತ ನಾವ್ ಹೇಳ್ತದ. ಅಮ್ಮ ಚಂದ್ರ ಅಂದ್ರೆ ಅಮ್ಮ, ಸೂರ್ಯ ಅಂದ್ರೆ ಅಪ್ಪ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಇಷ್ಟೊಂದು ಗ್ರಹಗಳು ಇರುವಾಗ ಇದು ನಮ್ ಕರ್ಮನ ಎತ್ಕೊಂಡ್ಬರಕ್ಕೂ 2 ಪ್ಲಾನೆಟ್ ಇದೆಯಾ. ಅದು ಏನಂದ್ರೆ ಶ್ಯಾಡೋ ಪ್ಲಾನೆಟ್, ಆರ್ ಏನು ಕನ್ನಡದಲ್ಲಿ ಏನ್ ಹೇಳ್ತೀವಪ್ಪ, ಶ್ಯಾಡೋ ಅಂದ್ರೆ ನೆರಳಿನ ಇದು ಛಾಯಾಗ್ರಹಗಳು. ಈ ಛಾಯಾಗ್ರಹ ಏನಾಗ್ತಂದ್ರೆ, ಒಬ್ಬ ಮನುಷ್ಯ ನಾವು ನಡ್ಕೊಂಡು ಹೋದ್ರೆ ನಮ್ ಹಿಂದೆನೆ ನಮ್ಮ ಶ್ಯಾಡೋ ಇರುವೆ ಹಿಂದೆ ಬರ್ತಾ ಇರುತ್ತೆ. ಅದೇ ತರನೇ ಈ ರಾಹು ಕೇತುಗಳಲ್ಲಿ ಶ್ಯಾಡೋನ ಎತ್ಕೊಂಡ್ಬರೋದು. ಹೋದ ಜನ್ಮದಲ್ಲಿ ಮಾಡಿರೋದು ಪಾಪ ಪುಣ್ಯ ಒಳ್ಳೇದು ಕೆಟ್ಟ ಎಲ್ಲಾ ವಿಷಯನೂ ಫಾಲೋ ಮಾಡಿ ಎತ್ಕೊಂಡ್ಬರೋದು ಈ ಕೇತು ಮತ್ತೆ ರಾಹು. ಆ 2 ಗ್ರಹಗಳೇ ನಮ್ ಲೈಫ್. ಅದಕ್ಕೆ ಹೇಳ್ತಾರೆ, ನಮ್ ಕರ್ಮ ಯಾವ ಮಾಡ್ತೀವೋ ನಮ್ ಶ್ಯಾಡೋ ತರ ನಮ್ ಸಾಯ ನಮ್ನೆ ಫಾಲೋ ಮಾಡ್ತಾನೆ ಅರ್ಥ. ನಾವು ಒಳ್ಳೇದ್ ಮಾಡಿದ್ರೆ ನಮ್ನೆ ಫಾಲೋ ಮಾಡ್ತೇವೆ, ಕೆಟ್ಟ ನಮ್ಗೆ ಬರ್ತದೆ. ಸೊ ಅದೇ ತರನೇ ಇದು 9 ಗ್ರಹಗಳು ನಮ್ಮ ಹಿರಿಯರು ಮಾಡಿರೋದು ವಿಷಯ ಆಸ್ಟ್ರಾಲಜಿಲಿ. ಅದು 9 ಗ್ರಹಗಳು. ನೆಕ್ಸ್ಟ್ 9 ಗ್ರಹಗಳು ಒಂದೊಂದ್ ತರ ಗುಣಗಳಿರ್ತವೆ. ಆ ಗುಣದ ತಕ್ಕಣವಾಗಿ ನಿಮ್ಮ ಒಬ್ಬೊಬ್ರು ಕುಂಡ್ಲಿನಲ್ಲಿ ಯಾವ ತರ ನಮ್ದು ಪ್ಲಾನೆಟ್ ಕೂತಿದೆಯೋ ಅದು ತಕ್ಕನವಾಗಿ ನಾವು ಸ್ಟಡಿ ಮಾಡಿ ಹೇಳ್ತೀವಿ. ಇದರಲ್ಲಿ ಆಸ್ಟ್ರಾಲಜಿ ಮೇನ್ ಬೇಸ್ ಇರೋದು 9 ಗ್ರಹಗಳು ತಗೊಳ್ತೀವಿ, 12 ರಾಶಿಗಳು ಅಂದ್ರೆ ಮನೆ ಹೇಳ್ತೀವಿ, ರಾಶಿ ಮನೆ, 27 ನಕ್ಷತ್ರ. ಇದು ಇಷ್ಟೇ ಮೇನ್ ಇಂಪಾರ್ಟೆಂಟ್ ರೋಲ್ ಪ್ರಮುಖವಾಗಿ ತಗೊಳ್ಳೋದು. ಇದು ಆದ್ಮೇಲೆ ಒಂದು ಟೆಕ್ನಿಕಲ್ ಸೈನ್ಸ್, ಅದು ಬೇಕಾ ಡೀಟೇಲ್ ಆಗಿ ನಕ್ಷತ್ರ ಅಂದ್ರೆ ಏನು, ರಾಶಿ ಅಂದ್ರೆ ಏನು, ಆ ತರ ಮಾಡ್ಕೋಬಹುದು. ನೋಡಿ, ಈ ರಾಶಿ ಮಂಡಲ ಅಂದ್ರೆ ಈ ಪ್ರಪಂಚ 9 ಪ್ಲಾನೆಟ್ ತಿರುಗ್ತಾ ಇರ್ತವೆ. ಆ 9 ಪ್ಲಾನೆಟ್ ಇರೋ ಪೊಸಿಷನ್ ನಾವು ಯಾವ ಪೊಸಿಷನ್, ಒಂದು ಮಗು ಹುಟ್ಟಂದ್ರೆ ಯಾವ ಪೊಸಿಷನ್ ಅಲ್ಲಿ ಆ ಪ್ಲಾನೆಟ್ ಇದೆ ಅಂತ ನಾವು ಸ್ವಲ್ಪ ಜಸ್ಟ್ ಅಟ್ಲೀಸ್ಟ್ ಒಂದು ಫೋಟೋ ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ರೆ ಯಾವ ತರ ಇರ್ತವೋ ಆ ಪೊಸಿಷನ್ ನಾವು ರಾಶಿ ಕುಂಡಲಿ ಮಾಡ್ತೀವಿ. ರಾಶಿ ಕುಂಡಲಿ ಅಂದ್ರೆ ಅದು ಒಂಥರ 12 ಗ್ರಿಡ್ ಇರ್ತವೆ. ಬೇಕಾದ್ರೆ ಸ್ಕ್ರೀನ್ ಒಂದು ಹಾಕೋಣ ಏನಂತ. 12 ಬಾಕ್ಸ್ ಇರ್ತವೆ. ಅದು 12 ಮನೆಯಲ್ಲಿ ಎಲ್ಲೆಲ್ಲಿ ಯಾವ ತರ ಯಾವ ಗ್ರಹಗಳು ಕೂತಿದೆಯೋ ಅದ್ರ ಪ್ರಕಾರವಾಗಿ ನಾವು ಶುರು ಮಾಡ್ತೀವಿ. ಆ ಫಸ್ಟ್ ಒಬ್ಬೊಬ್ಬ ವ್ಯಕ್ತಿ ತಿಳ್ಕೊಬೋ ವಿಷಯ ಅಂದ್ರೆ, ಕುಂಡ್ಲಿ ಅಂದ್ರೆ ಏನು, ನಮ್ಮ ಪ್ರಪಂಚದಲ್ಲಿ ಇರೋ ರೌಂಡ್ ಪೊಸಿಷನ್ ಲೊಕೇಶನ್ ನಾವು ಐಡೆಂಟಿಫೈ ಮಾಡಕ್ಕೆ ನಾವು ಲೊಕೇಟ್ ಮಾಡಿದ್ವಿ 12 ಮನೆ. ಯಾಕಂದ್ರೆ ಲೊಕೇಟ್ ಮಾಡ್ಬೇಕಲ್ಲ ಎಲ್ಲಿದೆ ಅಂತ ಪ್ಲಾನೆಟ್, ಅದಕ್ಕಾಗಿ ಮಾಡಿದ್ವಿ. ಅದು ಆಕ್ಚುಲಿ ರೌಂಡ್ ಅಲ್ಲಿ ಇರೋದು. ಅದು ಈ ಪ್ರಪಂಚ ರೌಂಡ್ ಆಗಿ, ಬಟ್ ನಮ್ ಸ್ವಲ್ಪ ವೆಸ್ಟರ್ನ್ ಆಸ್ಟ್ರಾಲಜಿ ರೌಂಡ್ ಇರ್ತವೆ, ನಮ್ ಪ್ರಪಂಚ ಕರೆಕ್ಟ್ ಸ್ಕ್ವೇರ್ ಬರುತ್ತೆ ನಮ್ ಈಸಿ ಸ್ಟಡಿಗಾಗಿ. ಅದರಲ್ಲಿ ಫಸ್ಟ್ ಒಬ್ಬ ವ್ಯಕ್ತಿ ತಿಳ್ಕೋ ವಿಷಯದ ಲಗ್ನ ಅಂದ್ರೆ ಏನಿರ್ಬೇಕು. ಈ ಲಗ್ನ ಏನು, ಒಂದು ಮಗು ಹುಟ್ಟುವಾಗ ಸೂರ್ಯ ಪೂರ್ವ ಈಸ್ಟ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ರೇಸ್ ಯಾವ ರಾಶಿಯಲ್ಲಿ ಬೀಳ್ತಾ ಇದೆಯೋ ಅದನ್ನೇ ಲಗ್ನ. ಆ ಲಗ್ನ ಅಂತ ಏನು, ಒಬ್ಬ ಮನುಷ್ಯ ಹುಟ್ಟಿರೋದು ಆತ್ಮ. ಆಮೇಲೆ ರಾಶಿನ ಹೇಳ್ತಾರೆ, ನಕ್ಷತ್ರ ಏನ್ ಸರ್ ಅಂದ್ರೆ ರಾಶಿನೂ ಮುಖ್ಯ. ಲಗ್ನ ಅನ್ನೋದು ಒಬ್ಬ ಮನುಷ್ಯ ಆಗಿರೋ ಕರ್ಮಗಳೇ ಎತ್ಕೊಂಡ್ಬರೋದು ಲಗ್ನ ತೋರಿಸ್ತವೆ.
ಇದೆಲ್ಲ ಏನ ಈ ಪ್ರಪಂಚದಲ್ಲಿ ಈ ಪರ್ಟಿಕ್ಯುಲರ್ ಮಗು ಹುಟ್ಟಿದೆಯೇ, ಏನ ಅನುಭವಿಸ್ತಾರೆ, ಯಾವ ತರ ಇರುತ್ತೆ ಇವ್ರ ನೇಚರ್ ಅಂತ ತಿಳ್ಕೊಳ್ಳೋದು, ಈ ಮನುಷ್ಯ ಯಾವ ತರ ಬಿಹೇವ್ ಮಾಡ್ತಾನೆ, ಯಾವ ತರ ಪ್ರೋಗ್ರೆಸ್ ಇದೆಯೇ, ಯಾವ ಟೈಮಲ್ಲಿ ಯಾವಾಗ ನಡೀತದೆ ಅಂತ ಹೇಳೋದು ನಕ್ಷತ್ರನೇ ಬೇಸ್ ಮಾಡ್ಕೊಂಡು ಬರೋ ದಶಾಭುಕ್ತಿ. ಸೊ ಒಬ್ಬ ಮನುಷ್ಯ ಏನ್ ಮಾಡ್ಬೇಕು, ತಾವು ಹುಟ್ಟಿರೋದು ಲಗ್ನ ಏನಂತ ಗೊತ್ತಿರ್ಬೇಕು, ಆಮೇಲೆ ಯಾವ ರಾಶಿಯಿಂದ ಗೊತ್ತಿರ್ಬೇಕು, ಆ ರಾಶಿನಲ್ಲಿ ನಕ್ಷತ್ರ ಯಾವ್ದು ತಿಳ್ಕೊಟ್ಟಿರ್ಬೇಕು. ನಾವು ದೇವಸ್ಥಾನ ಹೋಗಿರ್ತೀವಿ, ಏನ್ ಮಾಡ್ತೀವಿ, ಅರ್ಚನೆ ಮಾಡುವಾಗ ಏನಪ್ಪ ನಕ್ಷತ್ರ ಅಂತ ಕೇಳ್ತಾರೆ. ಹೌದು, ಆವಾಗ ನಿಮ್ ನಕ್ಷತ್ರ ಕರೆಕ್ಟ್ ಹೇಳಿದ್ರೆ ಪೂಜೆ ಮಾಡ್ಬಿಡ್ತಾರೆ. ನಕ್ಷತ್ರ ಹೇಳೋ ಸಾಕು, ಪುರೋಹಿತರು ರಾಶಿ ಹೇಳ್ಕೊಬಿಡ್ತಾರೆ. ಸ್ವಲ್ಪ ಜನ ರಾಶಿಯನ್ನು ಸೇರಿಸ್ಬೇಕು ಕೊಡ್ಬೇಕಾಗತ್ತೆ, ಯಾಕೆ ಸ್ವಲ್ಪ ನಕ್ಷತ್ರಗಳು ಈ ರಾಶಿನೇ ಬರುತ್ತೆ, ಹಿಂದಿನ ರಾಶಿನಲ್ಲಿ ಇರ್ತವೆ. ಸೊ ಅದಕ್ಕಾಗಿ ಅದು ರಾಶಿ ಸೇರ್ಕೊಂಡು ಅರ್ಚನೆ ಮಾಡ್ಕೊಂಡ್ರೆ ನಾವು ಈ ಪ್ರಪಂಚದಲ್ಲಿ ಮಾಡೋ ವಿಷಯಗಳು ಪಾಸಿಟಿವ್ ಆಗಿ ನಡೀತದೆ. ಸೊ ಒಬ್ಬೊಬ್ಬ ಮನುಷ್ಯನಿಗೂ ಈ ರಾಶಿ ಮತ್ತು ನಕ್ಷತ್ರ ತಿಳ್ಕೊಂಡಿರ್ಬೇಕು. ಸೊ ಇಷ್ಟು ವಿಷಯಗಳನ್ನ ತಿಳ್ಕೊಂಡ್ಮೇಲೆ ನನಗ್ ಬಂದಿದ್ದು ಒಂದು ಕ್ವಶನ್ ಸರ್, ಈ ಜ್ಯೋತಿಷ್ಯ ಬಂದು ಇದೊಂದು ಆರ್ಟಾ ಅಥವಾ ಸೈನ್ಸಾ ಅಥವಾ ಸ್ಪಿರಿಚುಯಾಲಿಟಿನ? ಸೊ ಇದು ಯಾವ ತರ ಕಾಂಬಿನೇಷನ್ ಅಲ್ಲಿ ಜ್ಯೋತಿಷ್ಯ ಅನ್ನೋದು ವರ್ಕೌಟ್ ಆಗುತ್ತೆ ಸರ್ ಒಬ್ಬ ಮನುಷ್ಯನಿಗೆ? ಹೌದು, ಒಳ್ಳೆ ಕ್ವಶನ್. ಈಗ ಜ್ಯೋತಿಷ್ಯ ಕಲೆನಾ, ಸೈನ್ಸ್ ಆದ್ರೆ ಏನದು, ವಿಜ್ಞಾನ ಅಥವಾ ಸ್ಪಿರಿಚುಯಾಲಿಟಿಯಾ? ಸ್ಪಿರಿಚುವಾಲಿಟಿ ಏನದು, ಈ ದೇವರ ರಿಲೇಟೆಡ್ ಸೂಪರ್ಸ್ಟಿಷಿಯಸ್ ಅಂತ ಕ್ವಶನ್ ಕೇಳ್ತೀರಾ. ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಒಂದ್ಸಾರಿ ಫಸ್ಟ್ ಕ್ವಶನ್ ಹೇಳ್ತೀರಿಪ್ಪ, ಆರ್ಟ್ ಅಂದ್ರೆ ಕಲೆನೇ. ಆಕ್ಚುಲಿ ಇದು ಒಂದು ಕಲೆನೇ ಹೇಳ್ಕೋಬಹುದು. ಯಾಕಂದ್ರೆ ನಮ್ ಹಿರಿಯರು ಮಾಡಿರೋದು ವಿಧಾನ, ಈ ತರ ಮಾಡ್ಬೇಕು, ಈ ತರ ಪ್ಲಾನೆಟ್, ಈ ತರ ಪ್ರೆಡಿಕ್ಷನ್ ಮಾಡ್ಬೇಕಂದು ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವು ಕಲೆ ಅಂತ ಹೇಳ್ಕೋಬಹುದು. ಪಾಯಿಂಟ್ ನಂಬರ್ 1. ಎರಡನೇದು ಹೇಳಿದ್ರಿ ಸೈನ್ಸ್ ಇದು ವಿಜ್ಞಾನ. ಹೌದು, ಇದು ವಿಜ್ಞಾನ ಹೇಳ್ಕೋಬಹುದು. ಯಾಕಂದ್ರೆ ಈ ಆಸ್ಟ್ರಾಲಜಿ ಪ್ಲಾನೆಟ್ ಇರ್ತೀವಿ ನೋಡಿ ಸರ್, ನಾವು 9 ಗ್ರಹಗಳು ಯಾವ್ದು ಯೂಸ್ ಮಾಡ್ತೀವೋ, ನಾಸಾ ಮತ್ತೆ ಇವತ್ತು ಯಾವ ಪ್ಲಾನೆಟ್ ಪೊಸಿಷನ್ ಇರ್ತವೋ ಆಸ್ಟ್ರಾನಾಮಿಕಲಿ ನಮ್ಮ ಸೈಂಟಿಸ್ಟ್ಗಳು ಯಾವ ಪೊಸಿಷನ್ ಯಾವ ಡಿಗ್ರಿಲಿ ಹೇಳ್ತಾರೋ ಅದೇ ಬೇಸ್ ಮಾಡ್ಬಿಟ್ಟು ಇನ್ ನಮ್ದು ಈ ಜ್ಯೋತಿಷ್ಯ ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಅಸ್ಟ್ರಾಲಜಿ ಈಸ್ ಎ ಆಸ್ಟ್ರಾನಮಿಕಲ್ ರಿಲೇಟೆಡ್ ಆರ್ ಆಸ್ಟ್ರಾನಮಿಕಲಿ ಅಲೈಡ್ ಸೈನ್ಸ್. ಸೊ ಇದು ಸೈನ್ಸ್ ಸಂಬಂಧಪಟ್ಟಿದೆ. ಮೂರನೇ ಹೇಳಿದ್ರಿ ಸ್ಪಿರಿಚುವಲ್ ಅಂತ ಕೇಳಿದ್ರಿ. ಸ್ಪಿರಿಚುವಲ್ ಏನರ್ಥ, ಈ ಅಲೌಕಿಕ ಶಕ್ತಿಗಳು ಅದೇ. ಸೊ ಒಂದು ದೇವ ನಂಬಿಕೆ, ಅದ್ರ ಏನೋ ನಂಬಿಕೆಗಳು ಇರ್ತವೆ, ಅದು ಸ್ಪಿರಿಚುವಲ್ನು ಇಳ್ಕೋಬಹುದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಹುಡ್ತಾರೆ. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ, ಹುಟ್ಟಿದ ಮೇಲೆ ಮನುಷ್ಯ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಇರ್ತಾರಪ್ಪ? ನಮ್ಮ ಆಸ್ಟ್ರಾಲಜಿ ಇಲ್ಲಿ ಬರೆದಿರೋದು 120 ವರ್ಷ ಒಬ್ಬ ಮನುಷ್ಯ ಬದುಕಬೇಕಂತ ಬರ್ತಿದ್ದಾರೆ. ಅದು ಆವಾಗ 120 ವರ್ಷ ಇದ್ದಿರ್ಬೋದು, ಈಗಲೂ ಎಲ್ಲಿಯೋ ಒಂದೊಬ್ಬರು 100 ವರ್ಷ ದಾಟಿಸ್ತಾರೆ. ಆದ್ರೆ ಇವಾಗ ಕಾಮನ್ ಮೆನ್ ಏನ್ ಮಾಡ್ತೀವಿ, ಒಂದು 60 ವರ್ಷ ನಾರ್ಮಲಿ. ಅದಕ್ಕೆ 60 ವರ್ಷ ಆದ್ರೆ ಷಷ್ಠಿ ಸ್ಫೂರ್ತಿ ಮಾಡ್ತಾರೆ. 60 ವರ್ಷಕ್ಕೆ ಆದ್ಮೇಲೆ ಮೊರಳಸ್ ಅವ್ನ ಕರ್ಮ ಈ ಜನ್ಮದಲ್ಲಿ ಏನ್ ಹುಟ್ಟಿದಾರೋ ಅದು ಮುಗಿದೋಗ್ಬಿಡ್ತವೆ. 60 ವರ್ಷದ ಮೇಲೆ ಅವ್ರು ಏನ್ ಮಾಡ್ತಾರೋ ನೆಕ್ಸ್ಟ್ ಜನ್ಮಕ್ಕೆ ಮಾಡ್ಕೊಳ್ತಾರೆ ಅನ್ಕೋಬಹುದು. ಸೊ ಅದಕ್ಕೆ 60 ವರ್ಷ ಏನ್ ಮಾಡಿ 12 ಗ್ರಿಡ್ ಇದೆಯಾ, ಬಾಕ್ಸ್ ಇದೆಯಾ, 60 ಡಿವೈಡ್ ಬೈ 12 ಮಾಡಿದ್ರೆ 5 ವರ್ಷ ಅಂತ ತಿಳ್ಕೊಳ್ಳಿ. ಸೊ 5 ವರ್ಷದಲ್ಲಿ ಏನಾಗ್ತಂದ್ರೆ ಈ 12 ಗ್ರಹ 3 ಭಾಗ ಮಾಡ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಇದು ಒಂದು ಭಾಗ. ನೆಕ್ಸ್ಟ್ ಭಾಗ ಬರುತ್ತೆ, ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ ಬರುತ್ತೆ. ನೆಕ್ಸ್ಟ್ ಭಾಗನ ಬರುತ್ತೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಬರುತ್ತೆ. ಸೊ 3 ಕ್ಯಾಟಗರಿ ಮಾಡ್ತಾರೆ. ಆ 3 ಕ್ಯಾಟಗರಿ ಏನಂದ್ರೆ ಪಾರ್ಯಾಯ 1, ಪಾರ್ಯಾಯ 2, ಪಾರ್ಯಾಯ 3 ಅಂತಾರೆ. ಅದನ್ನು ಕರೆಕ್ಟ್ ಹೇಳ್ಬೇಕಾದ್ರೆ ಜನ್ಮ, ಅನುಜನ್ಮ, ತ್ರಿಜನ್ಮ, ಈ 3 ಜನ್ಮ ಕನೆಕ್ಟ್ ಮಾಡಿರೋದು ಒಂದು ಆತ್ಮ ಆಗಿದೆಯಾ. ದಟ್ ಮೀನ್ಸ್ ಆತ್ಮ ಏನ್ ಪಡ್ಕೊಂಡ್ ಬಂದಿದೆಯೋ ಅದರಲ್ಲಿ ಸ್ವಲ್ಪ ಕರ್ಮಗಳು, ಆಮೇಲೆ ಇವರು ಹಿರಿಯರು ಮಾಡಿರ್ತಾರೆ ನೋಡಿ 4 ಫಾದರ್ಸ್, ಅದು ಒಂದು ಕರ್ಮಗಳು. ಅದೇ ಜನ್ಮ, ಅನುಜನ್ಮ, ತ್ರಿಜನ್ಮ, ಅದಕ್ಕೆ ಮುಂಚೆ ಮಾಡಿದ ಪ್ರಾಪ್ತ ಕರ್ಮಗಳು. ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟೆ ಮಾಡಿದ್ದಾರೆ. ಸೊ ಅದ್ 3 ಕಟ್ಟಂದ್ರೆ 4 ಮನೆ ಬರುತ್ತೆ. ಫಸ್ಟ್ ಬರೋ ಪಾರ್ಟ್ ಏನ್ ಮಾಡ್ತೀವಿ ಅಂದ್ರೆ ಮನುಷ್ಯ ಸೆಲ್ಫ್ ಅಂದ್ರೆ ಏನಂದ್ರೆ ಒಂದು ಮಗು ಹುಟ್ಟುತ್ತದೆ, 4 × 5 ವರ್ಷ ಅಂತ ಹೇಳ್ತೀವಿ, 20 ವರ್ಷ. ಅವನಿಗೆ ಒಂದು ಮಗು ಹುಟ್ಟಿದ ಮೇಲೆ ಅವನು ಏನು ಫಸ್ಟ್ ಲೈಫ್ ಅಲ್ಲಿ ಸೆಟ್ಲ್ ಆಗಬೇಕು, ಓದ್ಬೇಕು, ಮತ್ತೆ ಏನನ್ನು ಮಾಡ್ಕೋಬೇಕಂತ ಆ ಮಗು ಅವ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಬರ್ತದೆ. ಅವ್ರಿಗೊಂದು ಅಪ್ಪ ಅಮ್ಮ ತರ ಹೇಳೋದು ಕೇಳ್ತಾರೆ, ಗುರುಗಳು ಹೇಳೋ ತರ ಕೇಳ್ತಾರೆ, ಯಾರು ಏನಂತ ಎಲ್ಲರೂ ಕೇಳ್ತಾರೆ. ಒಂದು 20 ವರ್ಷವಾಗಿ ಇರ್ತಾರೆ. ಒಂದು 20 ವರ್ಷ ಆದ್ಮೇಲೆ ಅವನಿಗೊಂದು ಸೊಸೈಟಿಲಿ ಏನಾಗ್ತದೆ, ಅದು ಸೋಷಿಯಲ್ ಸ್ಟೇಟಸ್ ಬರುತ್ತೆ. ಅಲ್ಲಿಂದ ಒಂದು 4 ಇದಿರ್ತಲ್ವಾ, ಕರ್ಮಗಳು, ಬಾಕ್ಸ್.
ನಾಲ್ಕು ಮನೆ ಅನ್ಕೊಂಬೇಡ, ನಾಲ್ಕು ಭಾವ ಅಂತ ಹೇಳ್ತೀವಿ ಆಸ್ಟ್ರಾಲಜಿಲಿ. ಹ್ಮ್. ಈ 4 ಭಾವ ಏನಾಗ್ತಂದ್ರೆ ಅಲ್ಲಿ ಒಂದು ಮನುಷ್ಯನಿಗೆ ಮದುವೆ ಎಲ್ಲ ಆಗಿದ್ಮೇಲೆ ಒಂದು ಸೊಸೈಟಿಲಿ ಅವನಿಗೊಂದು ಐಡೆಂಟಿಟಿ ಬರುತ್ತೆ. ಅಷ್ಟು ವರ್ಷ ಮದುವೆಗೆ ಮುಂಚೆ ಯಾರು ನಿಮ್ಮ ಐಡೆಂಟಿಟಿ ಮಾಡಲ್ಲ, ಏನ್ ಹುಡುಗ ಹೋಗಪ್ಪ ಅಂತ ಹೇಳ್ತಾರೆ, ಮರ್ಯಾದೆ ಇರೋದಿಲ್ಲ. ಒಂದು ಮದುವೆ ನಿಮ್ಗೊಂದು ಫ್ಯಾಮಿಲಿ ಆಗುವಾಗ ಎಲ್ಲರೂ ನೋಡ್ತಾರೆ, ಬಾಪ್ಪ ಕೂತ್ಕೊಳ್ಳಪ್ಪ ಚೆನ್ನಾಗಿದ್ಯಾ ಹಂಗೆ ಕೇಳ್ತಾರೆ. ಪೊಸಿಷನ್ ಸ್ಟೇಟಸ್ ಚೇಂಜ್ ಮಾಡೋದು ಮಿಡ್ ಆಫ್ ಲೈಫ್. Right. ಸೊ ಅದೊಂದು 20ರಿಂದ ಸ್ವಲ್ಪ ಜನ 40-50ವರೆಗೂ ಆ ಸ್ಟೇಟಸ್ ಬರ್ತವೆ. ಆವಾಗ ಮನುಷ್ಯ ಅಂದ್ರೆ ಸೊಸೈಟಿ ನಾವು ಚೆನ್ನಾಗಿರ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಆ ಕರ್ಮನೇ ಕಂಟಿನ್ಯೂ ಮಾಡ್ತಾನೆ. 55 ಅಥವಾ 60 3ನೇ ಭಾಗ ಬರುವಾಗ ಮನುಷ್ಯ ಏನ್ ಮಾಡ್ತಾರೆ, ಅಪ್ಪ ನನಗೆಲ್ಲ ಸಾಕು, ನಾನು ಸ್ಪಿರಿಚುವಲಿ ನೆಕ್ಸ್ಟ್ ಜನ್ಮದ ಏನ್ ಮಾಡ್ಕೋಬೇಕು, ಯಾವ್ದು ಒಳ್ಳೆ ಕಾರ್ಯ ಮಾಡ್ಬೇಕಂತ. ಆವಾಗ ಎಂತ ಮನುಷ್ಯನಾಗಲಿ, ಕುರುಗಿನ ಮನುಷ್ಯ ಆದ್ರೂ ಆ ಟೈಮಲ್ಲಿ ಜನರಸ್ ಮೈಂಡ್ ಬರುತ್ತೆ. ಸೊ ಇದು 3 ಭಾಗ ಅನ್ಕೊಂಡು ನಾವು ಮಾಡೋ ವಿಧಾನಪ್ಪ. ಇದೇ ಸೆಲ್ಫ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಪಾರ್ಟ್ ಹೇಳ್ತಾ ಇದೀವಿ. Okay. ಅದನ್ನ ಕರೆಕ್ಟ್ ಜನ್ಮ, ಅನುಜನ್ಮ, ತ್ರಿಜನ್ಮ ಹೇಳ್ತಾರೆ. ಆ ತರನೇ ಅಸ್ಟ್ರಾಲಜಿ ಟೆಕ್ನಿಕಲ್ ಪಾರ್ಟ್ ಅದು ಮಾಡಿದ್ದಾರೆ. ಜಸ್ಟ್ ಇಷ್ಟು ತಿಳ್ಕೊಬಿಡಿ.